ಎಸ್ವಿಪಿ ಆಂಗ್ಲ ಮಾಧ್ಯಮ ಶಾಲಾ ವಾರ್ಷಿಕ ಉತ್ಸವ ಕಾರ್ಯಕ್ರಮ. ಇಂದು ಎಸ್ವಿಪಿ ಆಂಗ್ಲ ಮಾಧ್ಯಮ ಶಾಲಾ ವಾರ್ಷಿಕ ಉತ್ಸವದ ಸಮಾರಂಭ ಕಾರ್ಯಕ್ರಮವನ್ನು ಸವಣೂರು ತಾಲೂಕಿನ ಕಳಲಕೊಂಡು ಮತ್ತು ತಳ್ಳಿಹಳ್ಳಿ ಗ್ರಾಮದ ಶಾಖೆಯಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಎಂ ಮುಸ್ತಫಾ ನೈಮಿ ಅವರು ಹಮ್ಮಿಕೊಂಡಿದ್ದರು ಮತ್ತು ಉದ್ಘಾಟನಾ ಸಮಾರಂಭ ಕೆಎಂ ಮುಸ್ತಫಾ ನೈಮಿ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀ ಡಾ ಗುರುಲಿಂಗ ಮಹಾಸ್ವಾಮಿಗಳು ಸೋಖ ಕ್ಷೇತ್ರ ಅಗಡಿ ಮಠ ಹಾವೇರಿಯವರು ಮತ್ತು ಶ್ರೀ ನಿಜಗುಣ ಶಿವಯೋಗಿಗಳು ವಿರಕ್ತ ಮಠ ಹತ್ತಿಮುತ್ತೂರ್ ಅವರು ನಡೆಸಲಾಯಿತು. ನಂತರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಶಾಸಕರಾದ ಸೈಯದ್ ಅಜ್ಜಂಪೀರ್ ಖಾದ್ರಿ ಅವರು ಮಾತನಾಡಿ, ಈ ಶಾಲೆಯ ಬಗ್ಗೆ ಮತ್ತು ಶಾಲೆಯ ವಿದ್ಯಾರ್ಥಿಗಳ ಬಗ್ಗೆ, ಈ ಶಾಲೆಯ ಸಂಸ್ಥಾಪಕರಾದ ಕೆಎಂ ಮುಸ್ತಫಾ ನೈಮಿ ಅವರ ಬಗ್ಗೆ ಅಲ್ಲದೆ ಶಿಕ್ಷಣದ ಬಗ್ಗೆ, ಧರ್ಮದ ಬಗ್ಗೆ ಅಧ್ಯಯನ ಮಾಡಿರತಕ್ಕಂತಹ ಬಹಳಷ್ಟು ಶಿಕ್ಷಣ ಸಂಸ್ಥೆಯರನ್ನ ನಡೆಸಿದಂತಹ ಶ್ರೀಮಾನ್ ಮುಸ್ತಫಾ ಸಾಹೇಬರಿಗೆ ಮತ್ತು ವೇದಿಕೆ ಮೇಲೆ ಇದ್ದಂತಹ ಪರಮ ಪೂಜ್ಯ ಶ್ರೀಗಳು ಹಾಗೂ ಎಲ್ಲಾ ಗಣ್ಯಮಾನ್ಯರಿಗೆ ನಮಸ್ಕರಿಸಿ, ಹತ್ತಿಮತ್ತೂರು ಎಂದರೆ ನನಗೆ ಬಹಳ ಹೆಮ್ಮೆಯ ಊರು. ಈ ಊರಿನ ಅಜ್ಜರ ನನಗೆ ಬಹಳ ಮಹತ್ವ ಕೊಟ್ಟಿದ್ದರು. ತಿಂಡಿ ಊಟ ಎಲ್ಲವನ್ನೂ ಇವರ ಮಠದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಎಂದು ಅನೇಕ ವಿಚಾರಗಳನ್ನು ತಿಳಿಸಿದ್ರು. ಅಲ್ಲದೆ ರಾಜಕೀಯವಾಗಿ ಭಾವುಕರಾದರು. ಶಿಕ್ಷಣದ ಬಗ್ಗೆ ಇನ್ನೂ ಅನೇಕ ಒಳ್ಳೆಯ ವಿಚಾರಗಳನ್ನು ತಿಳಿಸಿಕೊಟ್ರು. ನಂತರ ಗುರುಲಿಂಗ ಮಹಾಸ್ವಾಮಿಗಳು ಸುಕ್ಷೇತ್ರ ಅಗಡಿ ಮಠ್ ಅವರು ಮಾತನಾಡಿ, ಖಾದ್ರಿ ಅವರಿಗೆ ಮೈಕ್ ಕೊಟ್ಟಿದ್ದರೆ ಡಿಜೆ ಮಾತಾಡ್ದಂಗ ಆಗುತ್ತಿತ್ತು. ಅವರ ಧ್ವನಿ ಅಷ್ಟೇ ಸ್ಪಷ್ಟವಾಗಿ ಬರ್ತದೆ. ಈ ಚುನಾವಣೆಯಲ್ಲಿ ಖಾದ್ರಿ ಸಾಹೇಬರಿಗೆ ಬಿ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ಸುಮಾರು ಓಟುಗಳಿಂದ ಆಯ್ಕೆಯಾಗಿ ಸಿಎಂ ಸಿದ್ದರಾಮಯ್ಯ ಸಾಹೇಬರ ಜೊತೆಯಲ್ಲಿ ಮತ್ತು ಜಮೀರ್ ಅಹಮದ್ ಖಾನ್ ಜೊತೆಯಲ್ಲಿ ಇರುತ್ತಿದ್ರು ಎಂದು ಹೇಳಿದರು. ಶಿಕ್ಷಣದ ಬಗ್ಗೆ, ಶಾಲಾ ವಿದ್ಯಾರ್ಥಿಗಳ ಬಗ್ಗೆ, ಈ ಸಂಸ್ಥೆಯ ಅಧ್ಯಕ್ಷರಾದ ಮುಸ್ತಫಾ ನೈಮಿ ಸಾಹೇಬರ ಬಗ್ಗೆ, ಈ ಶಾಲೆಯನ್ನ ಇವರು ತಮ್ಮ ಹತೋಟಿಯಲ್ಲಿ ತೆಗೆದುಕೊಂಡು ಈ ಶಾಲಾ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನ ನೀಡುತ್ತಾರೆ ಎಂಬ ಭರವಸೆಯನ್ನ ನೀಡಿದರು. ತದನಂತರ ಶ್ರೀ ನಿಜಗುಣಿ ಶಿವಯೋಗಿಗಳು ವಿರಕ್ತ ಮಠ ಹತ್ತಿಮುತ್ತೂರ್ ಸ್ವಾಮಿಗಳು ಮಾತನಾಡಿ ಅನೇಕ ವಿಚಾರಗಳನ್ನ ತಿಳಿಸಿಕೊಟ್ರು. ಧಾರ್ಮಿಕದ ಬಗ್ಗೆ, ಶಿಕ್ಷಣದ ಬಗ್ಗೆ ಅಲ್ಲದೆ ಕೆಲವು ಸಲಹೆಗಳನ್ನ ಮತ್ತು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ರು. ಸನ್ಮಾನ ಕಾರ್ಯಕ್ರಮವೂ ನಡೆಯಿತು. ಡಾ ಗುರುಲಿಂಗ ಮಹಾಸ್ವಾಮಿ ಸುಕ್ಷೇತ್ರ ಅಗಡಿ ಮಠ್ ಅವರಿಗೆ ಮತ್ತು ಶ್ರೀ ನಿಜಗುಣ ಶಿವಯೋಗಿ ಸ್ವಾಮೀಜಿಯವರಿಗೆ, ಮಾಜಿ ಶಾಸಕರಾದ ಖಾದ್ರಿ ಅವರಿಗೆ, ಅಂಜುಮನ್ ಇಸ್ಲಾಂ ಸವನೂರು ಅಧ್ಯಕ್ಷರಾದಂತಹ ಜಿ ಶಾನ್ ಖಾನ್ ಪಠಾಣ್ ಅವರಿಗೆ ಮತ್ತು ಕೆಎಸ್ಜಿ ಮೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಂಎಂ ಹಳ್ಳಿಹಳ್ಳಿ ಇವರಿಗೆ ಮತ್ತು ಸ್ವಾಮಿ ವಿವೇಕಾನಂದ ಶಾಲಾ ಪ್ರಧಾನ ಕಾರ್ಯದರ್ಶಿಗಳಾದ ಜನಾಬ್ ಇಕ್ಬಾಲ್ ಹಲ್ಗಿರಿ ಅವರಿಗೆ ಸನ್ಮಾನ ಮಾಡಲಾಯಿತು. ಮುನಾ ಗೌಡ್ಗೇರಿ, ಜೀವನದ ನೆರಳು ನ್ಯೂಸ್, ಸವಣೂರು. ಇವತ್ತಿನ ಸುದ್ದಿ, ಹೆಚ್ಚಿನ ಸುದ್ದಿಗಳಿಗಾಗಿ ಜೀವನದ ನೆರಳು ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ಶಾಲೆ ಅನ್ನುವಂತಹ ಈ ಮಹತ್ತರವಾದ ದೇವಾಲಯ, ಶಾಲೆ ಯಾವಾಗಲೂ ಕೂಡ ವಿದ್ಯೆ ಅನ್ನೋದಕ್ಕೆ ನಾವು ಅತ್ಯಂತ ಹೆಚ್ಚು ಪ್ರಸಕ್ತಿಯನ್ನ ಕೊಡುತ್ತೇವೆ. ಇವತ್ತು ಎಸ್ವಿಪಿ ಅನ್ನುವ ಈ ಒಂದು ಸ್ನೇಹ ವಿಹಾರವಾಗಿರುವಂತಹ ಈ ಒಂದು ಶಾಲೆ ಜನರ ಪ್ರೀತಿ ಇರಬಹುದು, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಇರುವ ಚಿಂತನೆಗಳಿರಬಹುದು, ಅವೆಲ್ಲವನ್ನೂ ಕೂಡ ಮುಂದಿಟ್ಟುಕೊಂಡು ನಾಳೆಯ ದಿನಗಳಲ್ಲಿ ನಮ್ಮ ಮಕ್ಕಳನ್ನ ಉತ್ತಮರನ್ನಾಗಿಸುವುದಕ್ಕೆ ನಾವು ಮಾಡುವಂತಹ ಒಂದು ಉತ್ತಮವಾದ ಸೇವೆ ಅಂತ ಹೇಳಿದರೆ ಅದು ಶಾಲೆಯಾಗಿರುತ್ತದೆ. ಎಲ್ಲ ಧರ್ಮ ಗ್ರಂಥಗಳನ್ನು ನೋಡಿದಾಗಲೂ ಕೂಡ ಶಿಕ್ಷಣಕ್ಕೆ ಮಹತ್ತರವಾದ ಬೆಲೆಯನ್ನ ಕಲ್ಪಿಸುವುದಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಶಿಕ್ಷಣವನ್ನು ಕೊಡುವಂತಹ ಈ ಶಾಲೆಗಳು, ಎಜುಕೇಶನ್ ಈಸ್ ಎ ಡ್ರೈವಿಂಗ್ ಫೋರ್ಸ್ ಆಫ್ ದಿ ಸೊಸೈಟಿ. ವಿದ್ಯಾಭ್ಯಾಸವನ್ನ ಹಳೆಯ ಕಾಲ ನಾಯಕರುಗಳು ಹೇಳಿದ್ದು, ಅದು ವಾಸ್ತವದಲ್ಲಿ ಈ ಎಜುಕೇಶನ್ ಅನ್ನುವಂತಹದ್ದು ಅದು ಡ್ರೈವಿಂಗ್ ಫೋರ್ಸ್ ಆಫ್ ದಿ ಸೊಸೈಟಿ, ಒಂದು ಸಮಾಜವನ್ನ ಮುನ್ನಡೆಸುವಂತಹ ಒಂದು ಶಕ್ತಿ ಅಂತ ಹೇಳಿದರೆ ಅದು ವಿದ್ಯಾಭ್ಯಾಸವಾಗಿದೆ. ನಾವು ನಮ್ಮ ಮಕ್ಕಳಿಗೆ ಕೊಡುವ ಆ ಶಿಕ್ಷಣದಿಂದಾಗಿ ನಾಳೆಯ ಮಕ್ಕಳು ಸಮಾಜದಲ್ಲಿ ಬೆಳೆಯುತ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸುವುದಕ್ಕಾಗಿ ನಾವು ಮಾಡುವಂತಹ ಸೇವೆಗಳಾಗಿರುತ್ತದೆ ವಿದ್ಯಾಭ್ಯಾಸ ಸೇವೆ ಅನ್ನುವಂತಹದ್ದು. ಹಾಗಾಗಿ ನೀವು ಯಾರಿಗೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಕಾಣುವಾಗ ನನಗೆ ನೆನಪಿಗೆ ಬರ್ತದೆ,
आजा बचपन एक बार फिर देते अपनी निर्मल शांति, व्याकुलता मिटाने वाले वही ಖಾಸಗಿ ಶಾಲೆಗಳ ಸಂಸ್ಥೆಗಳ ಅಧ್ಯಕ್ಷ ಆಗಿರ್ತಕ್ಕಂಥ MM ಹುಲ್ಲಿಲೆ ಸರ್ ಅವರಿಗೆ ಸನ್ಮಾನ. ಅವರಿಗೆ ನಮ್ಮ ಶಾಲೆ ವತಿಯಿಂದ ಸನ್ಮಾನ. ಆರಂಭದಿಂದಲೇ HM ಆಗಿರ್ತಕ್ಕಂಥ ಮಹೇಶರ್ ಅಂಗಡಿಯವರಿಗೂ ಸಹಿತ ನಮ್ಮ ಶಾಲೆ ವತಿಯಿಂದ ಸನ್ಮಾನ. SSS ಸ್ಕೂಲ್ ಅದರ ಕಾರ್ಯದರ್ಶಿ ಆಗಿರ್ತಕ್ಕಂಥ ಇಕ್ಬಾಲ್ ಸರ್ ಅವರಿಗೂ ಕೂಡ ಸನ್ಮಾನ. Swami, Sukshetra Agadi Mata Haveri. I request sir to address this function. ಶ್ರೀ ವೀರಭದ್ರೇಶ್ವರ ಪಬ್ಲಿಕ್ ಸ್ಕೂಲದ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸ್ತಿರ್ತಕ್ಕಂಥ ಬ್ರಹ್ಮ ಪೂಜ್ಯ ಅತ್ತಿಮತ್ತೂರು ಮಠದ ಶ್ರೀಗಳಲ್ಲಿ ನನ್ನ ಅನಂತಕೋಟಿ ಪ್ರಣಾಮನ ಸಲ್ಲಿಸಿ, ಇನ್ನೋರ್ವ ಅಗಡಿ ಶ್ರೀಮಠದ ಶ್ರೀಗಳಲ್ಲಿ ನನ್ನ ಅನಂತಕೋಟಿ ಪ್ರಣಾಮನ ಸಲ್ಲಿಸಿ, ಈ ಒಂದು ವೀರಭದ್ರೇಶ್ವರ ಪಬ್ಲಿಕ್ ಸ್ಕೂಲಿನ ಸಂಸ್ಥಾಪಕರು ಈ ಭಾಗಕ್ಕೆ ಶಿಕ್ಷಣ ಕೊಡ್ಬೇಕನ್ನೋಂತ ಕನಸು ಕಂಡಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ರುದ್ರೇಶ್ವರವರೇ, ಇನ್ನೋರ್ವ ಈ ಸಭೆಯನ್ನು ಉದ್ದೇಶಿಸಿ ನಿಮ್ಮೆಲ್ಲರನ್ನು ಮಾತನಾಡಿರ್ತಕ್ಕಂಥ ಈ ನಾಡಿಗೆ ದೇಶಕ್ಕೆ ಭಾವೈಕ್ಯತೆ ಸಂದೇಶ ಸಾರೋರಲ್ಲಿ ಅವರು ಒಬ್ರು ಹೌದು, ಶ್ರೀಮಾನ್ ಮುಸ್ತಫಾ ಸಾಹೇಬರು. ಅವರು ಬಹಳ ಸಣ್ಣವರಾಗಿ ನಡ್ಕೊಂತಾರೆ. ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಸುಮಾರು 10 ಲಕ್ಷ ಜನರಲ್ಲಿ ಉದ್ದೇಶಿಸಿ ಇವತ್ತು ಈ ದೇಶದ ಭಾವೈಕ್ಯತೆ, ಈ ದೇಶದ ಸಂಸ್ಕೃತಿ, ಈ ನಾಡಿನ ನೆಲ ಜಲ ಸರ್ವ ಧರ್ಮದ ಬಗ್ಗೆ ಅತ್ಯಂತ ಅಧ್ಯಯನ ಮಾಡಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು, ಬಹಳಷ್ಟು ಶಿಕ್ಷಣ ಸಂಸ್ಥೆಯನ್ನು ನಡೆಸಿರ್ತಕ್ಕಂಥ ಶ್ರೀಮಾನ್ ಮುಸ್ತಫಾ ಸಾಹೇಬ್ರೆ, ಸವಣೂರು ಅಂಜುಮನ್ ಅಧ್ಯಕ್ಷರು ಗೆಳೆಯರಾದ ಜಿಶಾನ್ ಪಠಾಣ್ ಸಾಹೇಬ್ರೆ, MM ಹುಲ್ಲೆಳ್ಳಿ ಅವರೇ, ಶಿಕ್ಷಣ ಸಂಸ್ಥೆಯ ಇವತ್ತು ಗುರುಮಾತೆಯರೇ, ಗುರುಗಳೇ, ವಿದ್ಯಾರ್ಥಿನಿಯರೇ, ಶಿಕ್ಷಣ ಪ್ರೇಮಿಗಳೇ, ಈ ಭಾಗದ ಎಲ್ಲ ಹಿರಿಯ ಮುಖಂಡರೇ, ಬಹಳ ಸಂತೋಷ ಆಗ್ತಾ ಇದೆ. ಅಜ್ಜಿಯರು ಹೇಳಿದ್ರು 1999ರಲ್ಲಿ ನಾವಿಲ್ಲಿ ಚುನಾವಣೆ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದೆ. ಅತ್ತಿಮತ್ತೂರು ಅಂದ್ರೆ ನನಗೆ ಬಹಳ ಅತ್ಯಂತ ಹೆಮ್ಮೆಯ ಊರು. ಅಲ್ಲಿ ಹೋದಾಗ ನಾವು ಅಜ್ಜರ ಮಠಕ್ಕೆ ಹೋಗಿ ಅಲ್ಲೇ ನಮ್ಮೆಲ್ಲ ಭಾಷಣ, ಕಾರ್ಯಕ್ರಮ, ಊಟ, ಚಾ ಎಲ್ಲ ಅಜ್ಜರ ಆಶೀರ್ವಾದದಿಂದ ಬಹಳಷ್ಟು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ತು. ಬಹಳ ಸಂತೋಷ ಆಗ್ತಾ ಇದೆ. ಈ ಭಾಗದಲ್ಲಿ ಇಂದಿನ ಉಪಸಭಾಪತಿ ಶ್ರೀಮಾನ್ ರುದ್ರಪ್ಪ ಲಮಾಣಿ ಅವರು ಬರಬೇಕಾಗಿತ್ತು. ಅವರು ಕೆಲವೊಂದ ಬೇರೆ ಕೆಲಸ ಇರೋದ್ರಿಂದ ಅವರು ಬಂದಿಲ್ಲ ಅನಿಸ್ತದೆ. ಇವತ್ತು ನಾನು ಈ ಬಂದು ಕೂತ್ಕೊಂಡು ಅಲ್ಪ ಸಮಯದಲ್ಲಿ ಬಹಳಷ್ಟು ತಿಳ್ಕೊಂಡೆ. ಶ್ರೀಮಾನ್ ರುದ್ರೇಶ್ ಅವರು ಮೂಲತಃ ರಾಣೆಬೆನ್ನೂರವರು. ಅವರು ಈ ಭಾಗದ ಮಕ್ಕಳಿಗೆ ಶ್ರೀ ವೀರಭದ್ರೇವರ ಈ ಒಂದು ಪುಣ್ಯ ನೆಲದಲ್ಲಿ ಇಲ್ಲ ಏನೋ ವೀರಭದ್ರೇವರ ದೇವಸ್ಥಾನ ಇತ್ತು, ಏನೋ ವೀರಭದ್ರೇಶ್ವರ ಈ ಭೂಮಿ ಅನ್ನೋಂತ ಹೆಸರಿರ್ತಕ್ಕಂಥ ತಿಳಿದುಕೊಂಡು ಶ್ರೀ ವೀರಭದ್ರೇಶ್ವರ ಪಬ್ಲಿಕ್ ಸ್ಕೂಲ್
ತೆಗಿಬೇಕನ್ನೋಂತ ಕನಸು ಕಂಡು 2019ರಲ್ಲಿ ಇಲ್ಲಿ ಸ್ಕೂಲ್ ಪ್ರಾರಂಭ ಮಾಡಿರ್ತಕ್ಕಂಥದ್ದು ರುದ್ರೇಶ್ ಸಾಹೇಬ್. ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವಂತ ಕನಸು ಕಂಡಿರ್ತಕ್ಕಂಥ ರುದ್ರೇಶ್ರವರು ನೋಡಿ, ಎಂತ ಒಂದು ವೀರಮಠ ಶ್ರೀಗಳ ನಡೆದಾಡ್ತಿರ್ತಕ್ಕಂಥ ಈ ನೆಲ, ಅಗಡಿ ಶ್ರೀಗಳ ಬಂದು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡುವಂತ ಪುಣ್ಯ ನೆಲ. ಇಲ್ಲಿ ಒಂದು ಸಂಗಮ. ಮೌಲತಾ ಮಂಗಳೂರವರು ಮುಸ್ತಫಾ ಸಾಹೇಬರು ಈ ಭಾಗದಲ್ಲಿ ಬಂದು ಶಿಕ್ಷಣ ಕೊಡುವಂತ ಕನಸು ಕಂಡು ಅನೇಕ ಶಿಕ್ಷಣ ಸಂಸ್ಥೆ ಕಟ್ಟಿರ್ತಕ್ಕಂಥದ್ದು ಮುಸ್ತಫಾ ಸಾಹೇಬರು. ರುದ್ರೇಶ್ ಅವರು ಕರೆದು ಕಲ್ಲನಗೌಡರಿಗೆ, ಮಲ್ಲನಗೌಡರಿಗೆ ಮತ್ತು ಕಲ್ಲಪ್ಪ ಮಲ್ಲಪ್ಪಗೆ ಅಥವಾ ನಮ್ಮ ಹತ್ತಿ ಮತ್ತು ಶ್ರೀಗಳಿಗೆ ಹೋಗಿ ಹೇಳ್ಬೋದಾಗಿತ್ತು. ಅವರು ಅಜ್ಜಾರ ಶಾಲೆ ನಡೆಸಬೇಕು, ಯಾರು ಕೊಡ್ಬೇಕಂತೇಳಿ. ರುದ್ರೇಶ್ ಅವರು ಏನ್ ಕಂಡ್ರು, ಏನು ಆ ದೇವರ ವೀರಭದ್ರವ್ರ ಅವ್ರ ತಲೆಯಾಗಿ ಏನಾಗ್ತೋ ಬರುತ್ತೆ ನಡೆಸ್ಬೇಕನ್ನುವಂತ ಮಾತನ್ನು ಹೇಳಿರ್ತಕ್ಕಂಥದ್ದು ಈ ನಮ್ಮ ದೇಶದ, ಈ ನಮ್ಮ ನಾಡಿನ ಭಾವೈಕ್ಯತೆಯ ಸಂಸ್ಕೃತಿ. ಈ ನಾಡಿನ ಭಾವೈಕ್ಯತೆ ಏನಾದ್ರೂ ಎತ್ತಿ ತೋರಿಸಿದೆ, ಮತ್ತೊಂದು ಹೊಸ ಮೈಲಗಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳಿದ್ರೆ ಅದು ಕಳಲ್ಕೊಂಡ್ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಪಬ್ಲಿಕ್ ಸ್ಕೂಲ್ ನಿಂದ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ಈಗ ಎಲ್ಲ ನಾವು ಜಾತಿಯನ್ನು ಬಡದಾಡುವಂತ ಸಂದರ್ಭದಲ್ಲಿ, ಕುಲ ಎಂದು ಬಡದಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಸುಮ್ಮನಿರ್ರಿ, ರುದ್ರೇಶ್ ಅವರು, ಮುಸ್ತಫಾ ಸಾಹೇಬರು ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವಂತವ್ರು. ಈ ಶಾಲೆ ಅವರ ಕೈಯಲ್ಲಿ ಸುರಕ್ಷಿತವಾಗಿರ್ತದೆ. ಈ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತದೆ ಅವರಿಂದ ಅನ್ನುವಂತ ಏನಿವತ್ತು ಕಂಡು ಆ ಶ್ರೀ ವೀರಭದ್ರವರು, ವೀರಮಠ ಶ್ರೀಗಳು, ನಮ್ಮ ಅಗಡಿ ಮಠದ ಶ್ರೀಗಳು ಅವರ ತಲೆಯಲ್ಲಿ ಹಾಕಿ ಮುಸ್ತಫಾ ಸಾಹೇಬ್ರ ಕೈಯಲ್ಲಿ ಶ್ರೀ ವೀರಭದ್ರೇಶ್ವರ ಪಬ್ಲಿಕ್ ಸ್ಕೂಲ್ ಕೊಟ್ಟಿರ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣ ಇಲ್ಲಂದ್ರೆ ನಮ್ಗೆ ಯಾರು ಮಾತಾಡೋದಿಲ್ಲ. ಒಂದು ಕಾಲಿತ್ತು 1999ರಲ್ಲಿ ನಾನು MLA ಎಲೆಕ್ಷನ್ ಏನಿದ್ದ 24 ವರ್ಷ ಹಿಂದೆ. ಅವಾಗ ಅಜ್ಜಾರ ಹತ್ತಿಮತ್ತೂರು ಅಜ್ಜಾರ ಹೇಳಿದ್ರು, ಖಾದ್ರಿ ಸಣ್ಣ ಹುಡುಗದ ಓಟ್ ಹಾಕ್ಬಿಟ್ರಪ್ಪ ಅಂದ್ರೆ ಹಾಕ್ಬಿಟ್ರು. ಈಗ ಅಜ್ಜಾರಲ್ಲ, ಯಾರು ಬಂದು ಹೇಳಿದ್ರು ಓಟ್ ಆಗಲ್ಲ, ಯಾಕಂದ್ರೆ ಟೈಮ್ ಇತ್ತದು. ಇವಾಗ ಆತರ ಇಲ್ಲ. ಕಾಲ ಬದಲಾವಣೆ ಆಗಿದೆ, ಜಗತ್ತು ಬದಲಾವಣೆ ಆಗಿದೆ. ಜಗತ್ತಿನ ವೇಗ ಇವತ್ತು ಕಂಪ್ಯೂಟರ್, ಇಂಟರ್ನೆಟ್ ಯುಗ ಬಂದಿದೆ. ಇವತ್ತು ಒಂದು ಟೈಮ್ ಇತ್ತು, ಯಾರು ಶ್ರೀಮಂತರದಲ್ಲಿ ಎಲ್ಲರೂ ಓಡಿ ಹೋಗ್ತಿದ್ರು, ಸಾವುಕಾರ ಮನೆಗೆ ಹೋಗಿ ಅಲ್ಲೇ ಸಾವುಕಾರ ಕಟ್ಟಿ ಕಾಯ್ತಿದ್ರು. ಕಾಲ ಬದಲಾವಣೆ ಆಯ್ತು. ಒಂದು ಕಾಲ ಬಂತು ನಮ್ಮ ಕಾಲದಲ್ಲಿ, ನಮ್ಗಿಂತ ಮೊದಲು ನದಾಬ್ ಸಾಹೇಬ್ರು, ಮಂಜುನಾಥ್ ಕುನ್ನೂರ್ ಸಾಹೇಬ್ರು ಆ ಟೈಮ್ನಾಗ. ಅವಾಗ ಯಾರು MLA ಅದಾರ, ಯಾರು ಮಂತ್ರಿ ಅದಾರ, ಯಾರ ಕಡೆ ವಿದ್ಯೆ ಇದೆ ಅವ್ರಿಗೆ ಜಗತ್ತು ಕರೀತಾ ಇದೆ, ಉದ್ಯಮಿಗಳು ಕರೀತಾರೆ. ಇವತ್ತು ಇಸ್ರೋ ಸಂಸ್ಥೆ ಇದೆಲ್ಲ, ಏನಕ್ಕೆ ಸ್ಯಾಟಲೈಟ್ ಬಿಟ್ರಲ್ಲ ಚಂದ್ರಯಾನಕ್ಕೆ, ಆ ಇಸ್ರೋ ಸಂಸ್ಥೆಯಲ್ಲಿ ಇವತ್ತು ಯಾರು MLA ಹೋಗಿ, ಮಂತ್ರಿ ಹೋಗಿ ಮಾಡಕ್ ಆಗಲ್ಲ. ಯಾರು ಸೈಂಟಿಸ್ಟ್ ಇದ್ದಾರೆ, ಯಾರು ಇಂಜಿನಿಯರಿಂಗ್ ಓದಿದ್ದಾರೆ, ಯಾರು ಶಿಕ್ಷಣ ಕಲ್ತಿದ್ದಾರೆ, ಅವ್ರಿಗೆ ಅವಕಾಶ. ಜಗತ್ತು ಬದಲಾವಣೆ ಆಗಿದೆ, ಇಂಟರ್ನೆಟ್ ಯುಗ ನಡೀತದಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ. ತಾಯಿಯಂದರು, ಪಾಲಕರು ಬಹಳಷ್ಟು ಜನ ಸೇರಿದಿರ್ತಾವು. ನಿಮ್ಮೆಲ್ಲರ ಕೈ ಮುಗಿದು ಕೇಳ್ಕೊಂತೇನೆ, ನಾವು ಒಂದು ಹೊತ್ತಿನ ಊಟ ಬಿಡೋನು, ಒಂದು ವಾರ ಸಂತಿ ಬಿಡೋನು, ಒಂದು ವರ್ಷದ ಬಟ್ಟೆ ಖರೀದಿ ಮಾಡೋದು ಬಂದ್ ಮಾಡೋನು. ಶರಣಾರ್ಥಿಯನ್ನ ಹೇಳ್ತಾ, ವಿಶೇಷವಾಗಿ ನಮ್ಮ ಖಾದ್ರಿ ಸಾಹೇಬರು ಮಾತಾಡೋ ಮುಂದ ನಮ್ಮ ಅಜ್ಜಾರು ಹೇಳಕತ್ತಿದ್ರು, ಖಾದ್ರಿ ಸಾಹೇಬ್ರ ಮೈಕ್ ಹಿಡಿದ್ರೆ DJ ಮಾತಾಡ್ದಂಗ ಆಗ್ತದ, DJ ಸೌಂಡ್ ಬಂದಂಗ ಅವ್ರ ಧ್ವನಿ. ಬಹುಶಃ ನನಗ ಅನಿಸ್ತು, ಈ ಸಾರಿ ಏನಾರೆ ಅವರಿಗೆ ಟಿಕೆಟ್ ಸಿಕ್ಕಿದ್ರ 100ಕ್ಕೆ 100 ಗೆಲ್ಲತ್ತಿದ್ರು. ಗೆಲ್ಲೋದಷ್ಟ ಅಲ್ಲ, ಸಿದ್ದರಾಮಯ್ಯ ಸಾಹೇಬ್ರ ಬಾಜುಕ್ ಹೆಂಗ್ ಜಮೀರ್ ಅಹಮದ್ ಅವ್ರ ಬಲಕ್ ನಿಂದಿರ್ತಿದ್ರಲ್ಲ, ಹಂಗ ಎಡಗಡೆ ನಮ್ ಖಾದ್ರಿ ಸಾಹೇಬ್ರ ಮಂತ್ರಿಯಾಗಿ ಅವ್ರ ಬಾಜುಕ್ ನಿಲ್ಲುವಂತ ಅವಕಾಶ ಇತ್ತು ಅವ್ರಿಗೆ. ಕಾಲಾಯ ತಸ್ಮೈ ನಮಃ, ಹಿತ್ತಲಿಗಡ ಮದ್ದಲ್ಲ ಅನ್ನಂಗ ಅವ್ರವ್ರ ತಿಂತಾರ ಅನ್ನೋದಕ್ಕ ಖಾದ್ರಿ ಸಾಹೇಬ್ರ ಒಂದು ಉದಾಹರಣೆ. ಬಹುಶಃ ಹೊರಗಿನವ್ರು ಅವ್ರನ್ನೇನು ಹಾಳು ಮಾಡಿಲ್ಲ, ಅವ್ರೊಳಗಿನವ್ರ ಹಾಳು ಮಾಡಿರ ಅವ್ರನ್ನ ಅಷ್ಟ. ಅದಕ್ಕೆ ಅಂತಹ ಸರಳ ಸಜ್ಜನಿಕೆ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಖಾದ್ರಿ ಸಾಹೇಬರು ಯಾವುದೇ ಒಂದು ಮಠಮಾನ್ಯಗಳಿಗೆ ಹೋಗ್ಲಿ ಬಹಳ ಚಂದ ಅವರು ವಚನಾದ ಹೇಳ್ತಾರೆ. ನಾ ಒಂದ್ 3-4 ಸರಿ ಕೇಳೀನಿ ಅವ್ರ ಸ್ಪೀಚ್. ಇಲ್ಲೇ ನೀರ್ಲಿಗೆ ಕೇಳೀನಿ, ಬೆಂಡಿಗೆರೆ ಕೇಳೀನಿ, ಅವ್ರ ಕ್ಷೇತ್ರದಾಗೆಲ್ಲ ನಾನು ಪ್ರವಚನ ಮಾಡೀನಿ. ಈ ತೊಂಡೂರು, ಗೋಡಾಳ, ಮಂತ್ರೋಡಿ ಈ ಭಾಗದೊಳಗೆಲ್ಲ
ಶಿಕ್ಷಣ ಸಂಸ್ಥೆ ಬಗ್ಗೆ ಮಾತನಾಡಿರ್ತಕ್ಕಂತಹ ಆತ್ಮೀಯರಾದಂತಹ ಕಾದ್ರಿಗಳು, ನಿಜವಾಗ್ಲೂ ಅವರನ್ನು ನೋಡಿದ್ರ ಬಹುಶಃ ಹೆಸರಿಗೂ ಅವರಿಗೂ ವ್ಯತ್ಯಾಸ ಐತಿ. ಮುಖದೊಳಗೆ ರುದ್ರಾವತಾರ ಇಲ್ಲ ಅವರಲ್ಲಿ, ಆದ್ರೆ ಹೆಸರು ರುದ್ರೇಶ್ ಅಂತ ಇಟ್ಟಾರ. ಬಹುಶಃ ನಾನು ರುದ್ರೇಶ್ ಅಂತಂದಾಗ ದೊಡ್ಡ ಮಿಶಿ ಗಿಶಿ ಬಿಟ್ಟುಕೊಂಡು ನಿಜವಾಗ್ಲೂ ಅಂಥವರೇ ಶಿಕ್ಷಣ ಸಂಸ್ಥೆಯನ್ನು ಕಟ್ತಕ್ಕಂಥವ್ರು ಆ ರುದ್ರೇಶ್ ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟಲೇಬೇಕು. ಒಂದು ಕಳಲಕೊಂಡ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿ ಒಳಗ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಬೇಕು ಅನ್ನುವಂಥ ಕನಸು ಅವರಲ್ಲಿ ಬಂತಲ್ಲ, ಅದು ಬಹಳ ಹೆಮ್ಮೆ ಪಡ್ತಕ್ಕಂಥದ್ದು. ಬಹಳ ಜನ ನಾವೆಲ್ಲ ವಿಚಾರ ಮಾಡ್ತೀವಿ, ಮೊದಲ ಮನೆ ಕಟ್ಕೊಳ್ಳೋನು, ಒಂದು ಫಾರ್ಮ್ ಹೌಸ್ ಮಾಡೋಣ, ಒಂದು ಗೆಸ್ಟ್ ಹೌಸ್ ಮಾಡೋಣ ಅನ್ನುವಂಥ ಕಾಲದೊಳಗ ನಾವು ಊರಿಗೊಂದು ಶಿಕ್ಷಣ ಸಂಸ್ಥೆ ಮಾಡೋಣ ಅಂತ ಮುಂದಾದರಲ್ಲ, ಆ ರುದ್ರೇಶ್ ಅವರಿಗೆ ಕೂಡ ಭಕ್ತಿಪೂರ್ವಕವಾದ ಶರಣಾರ್ಥಿಯನ್ನು ಹೇಳ್ತಾ, ಜೊತೆಗೆ ನಮ್ಮ ಮರಳಿಹಳ್ಳಿ ಇಂಜಿನಿಯರ್ ಸಾಹೇಬರು ಎಡಗಡೆನ ಅದಾರ, ಅವ್ರ ಮನಸ್ಸು ಮಾಡಿದ್ರೆ 4 ಅಂತಸ್ತು ಬಿಲ್ಡಿಂಗ್ ಕಟ್ಟೇ ಬಿಡ್ತಾರ ಅವರು. ಅಂತ ಆತ್ಮೀಯರಾದಂತಹ ನಮ್ಮ ಸಾಹೇಬರಲ್ಲಿ, ಜೊತೆಗೆ ನಮ್ಮ ಯಾವ ಒಂದು ಸವನೂರಿನ ನಾ ಬರೋದು 4:15 ಬಂದೀನಿ. ಈ ಸ್ವಾಮಿಗಳು ಲೇಟ್ ಆಗಿ ಬಂದು ಮೈಕ್ ಹಿಡ್ದಾರ ಅಂತ ನೀವೆಲ್ಲ ಅಣಕತ್ತೀರಿ. ಮತ್ತೆ ಇನ್ನೊಂದು ನನಗೆ ಒಂದು ಅನಿಸಿದ್, ನಿಮ್ಮ ಮುಖ ನೋಡಿ ನೀವೇನ್ ದೇವರಾಣಿ ನಮ್ಮ ಸ್ಪೀಚ್ ಕೇಳಕ್ಕಂತ ಕುಂತ ಮಂದಿ ಅಲ್ಲಿ ನೀವು ಎದಕ್ ಕುಂತೀರಿ ನಮಗೆ ಗೊತ್ತೈತೆ. ಅವು ಪಾಪ ಭಾಳ ಚಂದ ತಯಾರಾಗಿ ಬಂದವು ಎಲ್ಲ. ಆಗಲೇ ಒಂದು ಹುಡುಗಿ ಯಾವುದೋ ತಲವಾರ್ ಹಿಡ್ಕೊಂಡು ಹೋದ್ಲಾಕಿ ಮತ್ತೆ ಬಂದ್ಗಿಂದ ನಾ ಹೆದರಿನಿ. ಮತ್ತೆ ಒಂದಿಷ್ಟು ಕೊಡ ಹಿಡ್ದಾವು, ಒಂದಿಷ್ಟು ತ್ರಿಶೂಲ ಹಿಡ್ದಾವು, ಒಂದಿಷ್ಟು ಖಡ್ಗ ಹಿಡ್ದಾವು. ಸಾಹೇಬರು ಒಂದು ಸಣ್ಣ ಗುಡಿಸ್ಲ ಇರ್ಲಿ, ನಾನು ಗಮನಿಸಿನ ಭಾಳ ಹಳ್ಳಿಯಾಗ ಅಡ್ಡಾಡ್ತೀನಿ ನಾನು. ದಯಮಾಡಿ ಮಕ್ಕಳು ಮಾತಾಡಬಾರದು. ಅಪ್ಪಿ ಇಲ್ಲಿ ನೋಡ್ರಿ, ಇಲ್ಲಿ ಭಲೋ ಭಾರತ್ ಮತಾ ಕಿ. ಎಪ್ಪಿ ಬರೀ ಕಡೆ ಬರೀ ಕಣ್ಣಿರೋದಿಲ್ಲ. ಕೂಲಿ ಮಾಡಕ್ ಹೋಗ್ತಾನವ, ಅವತ್ತು ಕೂಲಿಗೆ ಹೋದ್ರನ ಅವನ ಮನ್ಯಾಗ ಒಂದ್ ರೊಟ್ಟಿ. ಆದ್ರೆ ಇವತ್ತು ಧರ್ಮದ ಭಾವನೆ ಎಷ್ಟು ಬಂದೈತಿ ಅಂತಂದ್ರ, ಮನ್ಯಾಗ ಒಂದ್ ರೊಟ್ಟಿ ತರಾಕ ಅವಂಗ 10 ರೂಪಾಯಿ ರೊಕ್ಕ ಇರಂಗಿಲ್ಲ, ಆದ್ರ 100 ರೂಪಾಯಿ ಕೊಟ್ಟು ಒಂದ್ ಧರ್ಮದ ಧ್ವಜ ಕಟ್ಟಿರ್ತಾನ ಮನಿ ಮೇಲೆ ಮಗ. ಎಷ್ಟರ ಮಟ್ಟಿಗೆ ಧ್ವಜಗಳನ್ನ ಕಟ್ಟೋದು, ಆಚರಣೆ ಮಾಡೋದು ಅಂತಂದ್ರ ಇವತ್ತು ಎಲ್ಲ ಧರ್ಮದನ್ನ ಹೇಳ್ತಾ ಇದ್ದೀನಿ ನಾನು. ಕೇವಲ ಮನೆ ಮೇಲೆ ಮುಸಲ್ಮಾನ್ ಧ್ವಜ ಕಟ್ಟಿದ್ರೆ ನೀನು ಧರ್ಮಿಷ್ಠ ಅಲ್ಲ, ನೀನು ಹಿಂದುವಿನ ಕೇಸರಿ ಧ್ವಜ ಕಟ್ಟಿದ್ರೆ ನೀ ಧರ್ಮವಂತ ಅಲ್ಲ. ಧ್ವಜಗಳನ್ನ ಕಟ್ಟೋದು ಧರ್ಮದ ಒಂದು ಆಡಂಬರದ ಒಂದು ವ್ಯಕ್ತಿತ್ವವನ್ನು ತೋರಿಸೋದ್ರಿಂದ ನೀನು ಧರ್ಮವಂತನಾಗೋದಿಲ್ಲ. ಯಾವ ಧರ್ಮವನ್ನ ಬಿಟ್ಟು ಇನ್ನೊಂದು ಧರ್ಮದವರನ್ನ ಯಾವಾಗ ನೀನು ಅಪ್ಪಗೊಳ್ತೀಯ ಅವಾಗ ನಿನ್ನ ಧರ್ಮ ದೊಡ್ಡದಾಗ್ತದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ. ಈ ಭಾರತ ದೇಶದೊಳಗ ಬ್ರಿಟಿಷರ ಪೂರ್ವದೊಳಗೆ ಯಾವುದೇ ಜಾತಿ ಧರ್ಮಗಳ ಜಗಳ ಇರ್ಲಿಲ್ಲ. ಕೆಲವೊಂದಿಷ್ಟು ಜನ ಬಂದ್ರು, ಕೆಲವೊಂದಿಷ್ಟು ವಿಷ ಬೀಜಗಳನ್ನ ಬಿಟ್ಟಿದ್ರೆ, ಎರಡೂ ಕಡೆನೂ ಆಗ್ಯದ. ಆದ್ರೆ ಒಂದನ್ನ ನಾವು ಗಮನಿಸಬೇಕು, ನಿಮ್ಮ ಧರ್ಮದ ಆಚರಣೆಗಳು ನಿಮ್ಮ ಮನೆಯೊಳಗಿರ್ಲಿ, ನಿಮ್ಮ ಗುಡಿ ಒಳಗಿರ್ಲಿ, ನಿಮ್ಮ ಮಸೀದಿಗಳೊಳಗಿರ್ಲಿ, ಆದ್ರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಇರಬಾರ್ದು ಅನ್ನುವಂತ ಸಂದೇಶವನ್ನ ಇವತ್ತು ಮುಸ್ತಫಾ ಸಾಹೇಬರು ಕಳಲ್ಕೊಂಡದೊಳಗೆ ತೋರಿಸಿಕೊಟ್ಟಾರೆ ಅಂತಲ್ಲ. ಇನ್ನ ಹೊಟ್ಟೆಯಾಗಿರ್ತದ ಗಂಡು ಹೆಣ್ಣು ಆಕೆ ಹಡಿತಾಳೋ ಇಲ್ಲ ಗೊತ್ತಾ, ಇಲ್ಲಿ ಆಗ್ಲೇ ಫಾರ್ಮ್ ತಂದು ಇಡೋದ ಸಾಲಿ ನಂದು ಪಾಳೆ ಅಡ್ಮಿಷನ್ ಫಾರ್ಮ್ಗಳು ಅದನ್ನ ತಂದಿಟ್ಟಾವ. ಅವು ಪಾಪಿನ ಹುಟ್ಟಿರಂಗಿಲ್ಲ, ಆಗ್ಲೇ 1 ವರ್ಷ 2 ವರ್ಷ ಆಗಿರ್ತಾವ. ಆಗ ಬೇಬಿ ಸಿಟ್ಟಿಂಗ್ ಅಂತ ಅವು ಒಂದಿಷ್ಟು ಮಂದಿ ಇಲ್ಲೆಲ್ಲ ಹಿರಿಯರು ಅದಾರಲ್ಲ, ಏನ್ ತಲೆಯಾಗ ಬಿಳಿ ಕೂದ್ಲಾದವ್ರು ಅದಾರಲ್ಲ, ಇವ್ರು 7ನೇ ಮಟ್ಟ ಚಡ್ಡಿನ ಹಾಕಿಲ್ಲ. ಕೆಲವೊಬ್ರು 7ನೇ ಮಟ್ಟ ಸಾಲಿನ ನೋಡಿಲ್ಲ, ಆದ್ರೂ ಅವ್ರ ಊರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಯಾರ, TP ಮೆಂಬರ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ, ಡಾಕ್ಟರ್ ಆಗ್ಯಾರ. ದೊಡ್ಡ ದೊಡ್ಡ ಶಾಲೆ ಒಳಗೆ ಓದಿದ್ರನ ಅಷ್ಟ ನನ್ನ ಮಗ ದೊಡ್ಡ ಆಫೀಸರ್ ಆಗ್ತಾನೆ ಅನ್ನೋ ಕಲ್ಪನೆಯನ್ನ ತೆಗೆದು ಬಿಡ್ರಿ ಅದನ್ನೆಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಬೀದಿ ದೀಪದ ಕೆಳಗೆ ಕುಂತು ಓದಿದ್ದಕ್ಕೆ ಅವರ ಭಾರತ ರತ್ನ ಪ್ರಶಸ್ತಿ ತಗೊಂಡ್ರು, ಈ ದೇಶಕ್ಕೆ ಸಂವಿಧಾನ ಕೊಟ್ಟರು. ಅವ್ರಿಗೆ ಹುಡ್ಕೊಂಡು ಹೋಗ್ಲಿಲ್ಲ. ಸರ್ ವಿಶ್ವೇಶ್ವರಯ್ಯರಾಗಿರ್ಬಹುದು, ಎಲ್ಲ ಹಲವಾರು ಇತಿಹಾಸವನ್ನ ಹೇಳ್ಕೊಂತ ಹೋದ್ರ ಸಾಯಂಕಾಲ 7 ಗಂಟೆ ಆಗ್ತದೆ. ಅಜ್ಜವ್ರ ಮತ್ತ ಹಳ್ಳಿಯ ಪ್ರಜೆ ಆಗ್ಲಿ ಅಂತಕ್ಕಂತಹ ವಿಚಾರವನ್ನ ನೀವೆಲ್ಲ ಮಕ್ಕಳಿಗೆ ಕಲಿಸುವಂತ ವ್ಯವಸ್ಥೆ ಮಾಡಬೇಕಾಗಿದೆ. ಎಷ್ಟು ಮಟ್ಟಿಗೆ ಮಕ್ಕಳು ಇವತ್ತು ಸೋಂಬೇರಿತನ ಆಗಕತ್ತಾರಪ್ಪ ಅಂತಂದ್ರೆ, ಒಂದು ಮೊಬೈಲ್ PUBG ಅನ್ನುವಂತ ಒಂದು ಆಟಕ್ಕ 100 ರೂಪಾಯಿ ಇಂಟರ್ನೆಟ್ ಹಾಕ್ಲಿಲ್ಲ ಅಂತ ಹೇಳಿ ಅಪ್ಪನ ತಲೆಗೆ ಇಳಿಗೆ ತಗೊಂಡ್ ಮಗ ಹೊಡೆದ್ರ ಒಂದೇ ಹೊಡೆತಕ್ಕೆ ಅಪ್ಪ ಸತ್ತ. ಬರೀ 100 ರೂಪಾಯಿಗಾಗಿ ಯವ್ವ ಅಚ್ಚುಯಿಪ್ಪು ಅನ್ನೋ ಗಪ್ ಮಾಡ್ರಿ. ಮಗ ತಂದೆಯ ತಲೆಯನ್ನ ಹೊಡಿತಾನ ಅಂದ್ರೆ ಎಂತ ಸಂಸ್ಕಾರವನ್ನ ಆ ಮಗನಿಗೆ ಬಂದದ ಅಂತಕ್ಕಂಥದನ್ನ ನಾವು ಗಮನಿಸಬೇಕಾಗ್ತದೆ. 3 ಮಂದಿ ಮಕ್ಕಳಿದ್ರಂತ.
ಅಪ್ಪ ಕೆಲಸ ಮುಗಿಸಿ ಮನಿಗೆ ಬಂದ. ದೊಡ್ಡ ಮಗ ಕಂಪ್ಯೂಟರ್ ಮುಂದೆ ಕುಂತಾನ. ಕೇಳ್ರಿ, ಭಾಳ ಚಂದ ಐತಿ. ಈ ಮನ್ಯಾಗ ಸಂಸ್ಕಾರ ಹೆಂಗೈತಿ ಅನ್ನೋದಕ್ಕೆ ಹೇಳ್ತೀನಿ. ದೊಡ್ಡ ಮಗ ಕಂಪ್ಯೂಟರ್ ಮುಂದೆ ಕುಂತಾನ, ಎರಡನೇ ಮಗ ಟಿವಿ ನೋಡ್ಕೊತ ಕುಂತಾನ, ಮಗಳು ಪಬ್ಜಿ ಆಟ ಆಡ್ಕೊತ ಕುಂತಾನ. ಸಂಜೆ 6 ಗಂಟೆ ಆಯ್ತು, ಅಪ್ಪ ಹೊರಗಡೆ ಅಂತ ಬಂದ. ಆ ಟಿವಿ ನೋಡ್ಕೊತ ಕುಂತವಂಗ ಹೋಗಿ ಅಪ್ಪ ಏನಂದ, ಮಗನ ಮತ್ತ ಒಂದಿಷ್ಟು ನೀರ್ ತಗೊಂಡ್ ಬಾ ಅಂತ ಹೇಳ್ದ. ಏನಂದ, ಒಂದ್ ಚರಿಗೆ ನೀರ್ ತಗೊಂಡ್ ಬರ್ಪ, ದಾಹ ಆಗೈತೆ ಅಂತ ಹೇಳಿ. ಅವ್ ಎರಡನೇ ಮಗ ಎದ್ದು ಹೋಗಲಿಲ್ಲ. ಅವ ಟಿವಿ ಬಿಟ್ಟೆ, ನಾ ಏನ್ ಹೋಗಂಗಿಲ್ಲ ಅಂದ. ಅವ ಅಲ್ಲೇ ಕುಂತ. ಅವಾಗ ದೊಡ್ಡ ಮಗ ಹೇಳ್ತಾನಂತ, ಯಪ್ಪ ಅವಂಗ ನೀ ಏನ್ ಹೇಳಿದ್ರೆ ಕೇಳಂಗಿಲ್ಲ, ಅವ್ ಮನುಷ್ಯ, ಅವ ಬರಬರಿ ಇಲ್ಲ. ಅವಂಗ ಕಾಲ ಚರ್ಚೆ ಮಾಡಿದೀವಿ, ಅವರು ಒಪ್ಪಿಗೆ ಕೊಟ್ಟಾರ, ನಮ್ಮದು ಅದಕ್ಕೆ ಒಪ್ಪಿಗೆ ಅದ. ಕೆಲವೇ ದಿನ ತಿಂಗಳುಗಳಲ್ಲಿ ಅದನ್ನ ನಾವು ಪ್ರಾರಂಭ ಮಾಡ್ತೇವೆ. ಆ ಸಂದರ್ಭದಲ್ಲಿ ನಮ್ಮ ಖಾದ್ರಿ ಸಾಹೇಬರ ಸಹಕಾರ ಬಹಳ ಅವಶ್ಯಕತೆ ಅದ. ಸರ್ಕಾರದ ಗಮನ ಸೆಳೆಯುವಂತ ಕೆಲಸವನ್ನ ನಮ್ಮ ಖಾದ್ರಿ ಸಾಹೇಬರು, ಬಹುಶಃ ಅವ್ರ ಅಧಿಕಾರದಾಗ ಇಲ್ಲ ಅಟ್ಟ, ಆದ್ರೆ ವಿಧಾನಸೌಧ ನಡಗಿಸೋ ತಾಕತ್ತು ನಮ್ಮ ಖಾದ್ರಿ ಸಾಹೇಬರಿಗದ. ನಾ MB ಪಾಟೀಲ್ರ ಮನೆಗೆ ಹೋಗಿದ್ದೆ, ಅಲ್ಲಿ 100 ಮಂದಿ ಕುಂತಿದ್ರು. ಖಾದ್ರಿ ಸಾಹೇಬ್ರು ಬರಾನ ನನಗೆ ನಮಸ್ಕಾರ ಮಾಡಿದ್ರು. ಬಂದ ತಕ್ಷಣ MB ಪಾಟೀಲ್ರ ನನಗೆ ನಮಸ್ಕಾರ ಮಾಡಿದ ತಕ್ಷಣ ಹಿಂಗೆ ಎದ್ದು ನೋಡಿದ್ರು. 100 ಮಂದಿ ಒಳಗ ಖಾದ್ರಿ ಮುಂದ್ ಕರಿ ಅಂತ ಖಾದ್ರಿ ಸಾಹೇಬ್ರನ್ನ ಬಗಲಾಗ ಕರ್ಕೊಂಡ್ ನಿಂತ್ರು. ಅವಾಗ ಅನ್ಕೊಂಡೆ, ಹಾವೇರಿ ತಾಕತ್ ಬೆಂಗಳೂರಿಗೆ ಹೆದರ್ಸ್ತದ ಅಂತಕ್ಕಂಥದಕ್ಕೆ ನಮ್ಮ ಖಾದ್ರಿ ಸಾಹೇಬರು ಆ ಪಕ್ಷದೊಳಗೆ ಅಷ್ಟು ನಿಕಟ ಪೂರ್ವ ಸಂಬಂಧ ಇಟ್ಕೊಂಡಾರ. ಈಗಾಗಲೇ ನಮ್ಮ ಬಸವರಾಜ್ ಶಿವಣ್ಣವ್ರು ಈಗಾಗಲೇ ಅರಣ್ಯ ನಿಗಮದ ಅಧ್ಯಕ್ಷರಾಗ್ಯಾರ. ಅದಕ್ಕೆ ನಮ್ಮ ಖಾದ್ರಿ ಸಾಹೇಬ್ರಿಗೂ ಒಂದು ನಿಗಮ ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ, ಮತ್ತ ಅವರ ರಾಜಕೀಯ ರಂಗದೊಳಗೆ ಬದಲಾವಣೆ ಬರಲಿ, ಅವರಿಗೆ ಅಧಿಕಾರಗಳು ಸಿಗಲಿ. ಇಂಥವ್ರಿಗೆ ಅಧಿಕಾರ ಸಿಕ್ತು ಅಂದ್ರೆ ನಿಜವಾಗ್ಲೂ ಉತ್ತಮ ಬೆಳವಣಿಗೆ, ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಈ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂತಹ ನನ್ನ ಅನ್ಕೊಂಡಂತ ಪೂಜ್ಯರಾದಂತ ಮುಸ್ತಫಾ ಸಾಹೇಬರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಕಾರ್ಯಕ್ರಮಕ್ಕೆ ತಡವಾಗಿ ಬಂದೆ, ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತಾ, ನಮ್ಮೆಲ್ಲ ಗುರುಮಾತೆಯರು ಬಹಳ ಚಂದ ಮಕ್ಕಳನ್ನ ತಯಾರು ಮಾಡಿರಿ. ಒಂದು ಕಡೆಗೆ ಕೃಷ್ಣ ತಯಾರಾಗ್ಯಾನ, ಒಂದು ಕಡೆ ರಾಮ ತಯಾರಾಗ್ಯಾನ, ಒಂದು ಕಡೆ ಧರ್ಮದ ವಿಚಾರಗಳ ಮಕ್ಕಳ ಒಂದು ವೇಷಭೂಷಣದೊಳಗೆ ಕಾಣ್ತಾ ಇದೆ. ಅಲ್ಲ ಅಲ್ಲಮ್ಮ ಇಬ್ರು ಒಂದೇ, ಅಲ್ಲಮ್ಮ ಮತ್ತು ಅಲ್ಲ ಇಬ್ರು ಒಂದೇ. ಭಗವಾನ್ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಈ ಸಂಸ್ಥೆಯ ಮುಸ್ತಾಫ್ ನಯೀಂ ಸಾಹೇಬ್ ಶರಣರಲ್ಲಿ ಅಭಿವಂದಿಸಿ, ಅಜ್ಜಂಪೀರ್ ಖಾದ್ರಿಯವರು ಧರ್ಮಗುರುಗಳಾಗಿ, ರಾಜಕೀಯ ಕ್ಷೇತ್ರದ ಅಧಿಪತಿಗಳಾಗಿ ನಮ್ಮ ಭಾಗದಲ್ಲಿ ಬಹಳ ವಿಶ್ರಾಂತಿ ಇಲ್ಲದೇ ದುಡಿಯುತ್ತಿರುವ ಆತ್ಮೀಯ ಶಾಸಕರಾಗಿರ್ತಕ್ಕಂತಹ ಅಜ್ಜಂಪೀರ್ ಖಾದ್ರಿ ಅವರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂತಹ ಗಣ್ಯಮಾನ್ಯ ಅತಿಥಿ ಮಹೋದಯರುಗಳೇ, ನಂದು ಟೆಂಪರ್ ಹೇಳಲು ಹೋಗುತ್ತೆ. ಈ ಕಾರ್ಯಕ್ರಮ ನೋಡಿದ್ರೆ ಇಷ್ಟು ಚಂದ ಅನಿಸುತ್ತಲ್ಲ, ಇಷ್ಟು ಭಾವನೆಗಳು ಬಂದು ಬೀಳ್ತಾವಲ್ಲ. ನಾನು ಈ ಶಾಲೆಯ ಕಾರ್ಯಕ್ರಮಕ್ಕೆ ಬಂದೇನೋ, ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದೇನೋ, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದೇನೋ, ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಇಲ್ಲಿ ಬಂದು ನಿಲ್ಲುತ್ತೆ. ಇಂಥ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಎಷ್ಟು ಸುಮ್ಮನೆ ಕೂತುಕೊಂಡು ಇಲ್ಲಿ ಆಡ್ತಕ್ಕಂತಹ ಮಾತುಗಳನ್ನ, ಇಲ್ಲಿ ಹೇಳತಕ್ಕಂತಹ ಮಾತುಗಳನ್ನ ಶಾಂತತೆಯಿಂದ ಕುಳಿತುಕೊಂಡು ಕೇಳುವಂತಹ ಜನಗಳ ಮಧ್ಯದಲ್ಲಿ ನಾವು ಅದೇವಲ್ಲ, ನಿಮಗಿಂತಲೂ ಭಾಗ್ಯವಂತರು ನಾವು ಅಂತ ನಾನು ಭಾವಿಸ್ಕೊಂಡೇನೆ. ಯಾಕೆ ಅಂತ ಕೇಳಿ, ನಮ್ಮ ಮಾತುಗಳನ್ನ ಶಾಂತವಾಗಿ ನೀವು ಕೇಳ್ತಿರಲ್ಲ, ಅದಕ್ಕೆ ನಾವು ಭಾಗ್ಯವಂತರು ಅಂತ ನಾನು ಇಲ್ಲಿ ಭಾವಿಸ್ಕೊಂಡೆ. ನಮ್ಮ ಅಗಡಿ ಅಜ್ಜಿಯವರು ಈ ಕಾರ್ಯಕ್ರಮಕ್ಕೆ ಬಂದ್ರು, ನನಗಿಂತನೂ ಒಂದು ತಾಸಾಗಿ ಬಂದ್ರು, ಲೇಟ್ ಆಗಿ ಬಂದ್ರು, ನನಗಿಂತ ಮುಂಚೆಕ್ಕೆ ಮೈ ಕಿಳಿದ್ರು, ನನಗಿಂತನೂ ಬಹಳ ಭಾಷಣ ಮಾಡಿದ್ರು. ಏನಾರ ಒಂದು ಬಿಡ್ಬೇಕಲ್ಲ, ಎಲ್ಲಾನು ತಗೊಂಡ್ರು ಅವ್ರು. ಮನಸ್ನಾಗ ಅನ್ಕೊಂತಿದ್ದೆ, ಯಪ್ಪ ಬಿಡು, ಯಪ್ಪ ಇನ್ನೊಂದು ಸ್ವಲ್ಪ ಬಿಡು ಮರೆಯ ಅಂತಿದ್ದೆ. ನಾನು ಮನಸ್ನಾಗ ಅನ್ಕೊಂತಿದ್ದೆ, ನಮ್ಮವ್ರ ಆತ್ಮೀಯ ಸಂಬಂಧ, ಯಪ್ಪ ಒಂದು ಈ ಥಿಯೇಟರ್ ಬಿಡು ಅಂತಿದ್ದೆ. ಬಿಡು ಅಂತ ಮನಸ್ಸಿಗೆ ಅನ್ಕೊಂಡಂಗ ಜಾಸ್ತಿನ ಹಾಕಿತ್ತು. ಇರ್ಲಿ, ಅದೇನೇ ಇರ್ಲಿ, ಈ ಭಾರತೀಯ ಪರಂಪರೆಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಮುಸ್ತಾಫ್ ನಯೀಂ ಸಾಹೇಬ್ರವರು ಹೇಳಿದ್ರು, ಅಜ್ಜಂಪೀರ್ ಖಾದ್ರಿ ಅವರು ಹೇಳಿದ್ರು, ಪರಮ ಪೂಜ್ಯರು ಹೇಳಿದ್ರು, ಸಂಸ್ಕೃತಿಯ ಬಗ್ಗೆ ಬಹಳ ಚಂದ ವಿವರಣೆಗಳನ್ನು ಕೊಟ್ಟರು.
ನಮ್ಮ ಭಾರತ ದೇಶದಲ್ಲಿ ಒಳ್ಳೆಯ ಸಂಸ್ಕೃತಿಗಳು, ಒಳ್ಳೆಯ ಪರಂಪರೆಗಳು, ಒಳ್ಳೆಯ ವಿಚಾರಗಳು ಇವತ್ತು ಎಲ್ಲಿ ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ, ಆ ದೇವರ ಆಯಾವ ಅಧಿಪತಿಗಳ ಅಧಿಕಾರಿಗಳಲ್ಲಿ ಆ ಒಂದು ಬರ್ತೇವೆ. ನಮ್ಮ ಭಾರತದ ದೇಶದ ಮೇಲೆ ಹಿಂದೆ ಅನೇಕ ರೀತಿಯಾಗಿರ್ತಕ್ಕಂತಹ ದಾಳಿಗಳಾದವು ಅನ್ನತಕ್ಕಂತಹ ವಿಚಾರಗಳು ನಮಗೆಲ್ಲ ಗೊತ್ತು. ಬ್ರಿಟಿಷರ ಕಾಲದಲ್ಲಿ ನಮ್ಮ ಒಬ್ಬದಲ್ಲಿ ಹೇಳಿದ, ಅವಾಗ ಶಿಕ್ಷಣದ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡ್ಕೋತಾನೆ ಬಂದ್ರು. ಆ ವ್ಯವಸ್ಥೆಗಳು ಬದಲಾವಣೆ ಆದಾಗ ನಳಂದಾ ವಿಶ್ವವಿದ್ಯಾಲಯ, ಪ್ರಖ್ಯಾತವಾಗಿರ್ತಕ್ಕಂತಹ ನಳಂದಾ ವಿಶ್ವವಿದ್ಯಾಲಯ ಆ ಸಂದರ್ಭದಲ್ಲಿ ಎಷ್ಟೋ ಜನ ಪಂಡಿತರು, ಎಷ್ಟೋ ಜನ ಮೇಧಾವಿಗಳು, ಎಷ್ಟೋ ಜನ ಜ್ಞಾನಿಗಳು, ಅಷ್ಟೇ ಅಲ್ಲ ಎಲ್ಲ ಗ್ರಂಥಗಳು, ತಾಡೋಲೆಗಳು, ಧರ್ಮ ಆಗಿರಬಹುದು, ಸಂಸ್ಕೃತಿ ಆಗಿರಬಹುದು, ಪರಂಪರೆ ಆಗಿರಬಹುದು, ಇಡೀ ಭಾರತ ದೇಶಕ್ಕೆ ಅಷ್ಟೇ ಅಲ್ಲ ವಿಶ್ವಕ್ಕೆ ನಳಂದಾ ವಿಶ್ವವಿದ್ಯಾಲಯ ಅಂತಂದ್ರೆ ಬಹಳ ದೊಡ್ಡ ಪ್ರಖ್ಯಾತವಾಗಿರ್ತಕ್ಕಂತಹ ವಿಶ್ವವಿದ್ಯಾಲಯ. ಆ ಸಂದರ್ಭದಲ್ಲಿ ಅದನ್ನ ಹಾಳು ಮಾಡಿರ್ತಕ್ಕಂತಹ ಉದಾಹರಣೆಗಳನ್ನು ನಾವೆಲ್ಲ ನೋಡ್ತೇವೆ. ಒಂದು ವೇಳೆ ಆ ವಿಶ್ವವಿದ್ಯಾಲಯ ಹಾಳಾಗದೆ ಹೋಗಿತ್ತು ಅಂತಂದ್ರೆ ಇವತ್ತು ನಮ್ಮ ದೇಶದ ಶಿಕ್ಷಣದ ವ್ಯವಸ್ಥೆ ಬಹಳ ಬದಲಾವಣೆ, ಬಹಳ ಉತ್ತುಂಗ ಶಿಖರಕ್ಕೆ ಏರ್ತಿತ್ತು ಅನ್ನತಕ್ಕಂತಹದ್ದು. ಆ ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವು ನಮ್ಮ ಭವ್ಯ ಪರಂಪರೆಯನ್ನ ಇವತ್ತಿಗೂ ಕೂಡ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಿರ್ತಕ್ಕಂತಹ ಖ್ಯಾತಿ ನಮ್ಮ ಭಾರತೀಯರದು ಅನ್ನತಕ್ಕಂತಹದ್ದು. ಆ ಭಾರತೀಯ ಚಿಂತನೆಯಲ್ಲಿ ಇವತ್ತು ನಾವೆಲ್ಲ ಬೆಳೆಯಬೇಕಾಗ್ತದೆ. ಆ ಭಾರತೀಯ ವಿಷಯದಲ್ಲಿ ನಾವೆಲ್ಲ ಬೆಳೆಯಬೇಕಾಗ್ತದೆ. ಸಂಪತ್ತನ್ನ ಕೊನೆ ಹೊಡೆದಿರಬಹುದು, ಸಂಪತ್ತನ್ನ ನಾಶ ಮಾಡಿರಬಹುದು, ಆದರೆ ನಮ್ಮ ಸಂಸ್ಕೃತಿಯನ್ನ ನಾಶ ಮಾಡತಕ್ಕಂತಹ ಶಕ್ತಿ ಯಾವ ಶಕ್ತಿಗೂ ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿರ್ತಕ್ಕಂಥ, ವಿಶ್ವಕ್ಕೆ ತೋರಿಸಿಕೊಟ್ಟಿರ್ತಕ್ಕಂತಹ ದೇಶ ಅದು ಭಾರತ ದೇಶ ಅನ್ನತಕ್ಕಂಥದ್ದು. ಯಾವ ವ್ಯಕ್ತಿ ತನ್ನ ಪರಂಪರೆಯನ್ನು ಉಳಿಸ್ಕೊಳ್ತಾನೆ, ಯಾವ ವ್ಯಕ್ತಿ ಸಂಸ್ಕೃತಿಯನ್ನು ಉಳಿಸ್ಕೊಳ್ತಾನೆ, ಯಾವ ವ್ಯಕ್ತಿ ಮತ್ತೊಬ್ಬರನ್ನ ಪ್ರೀತಿಸ್ತಕ್ಕಂತಹ ಗುಣವನ್ನು ಬೆಳೆಸ್ಕೊಳ್ತಾನೆ, ಆ ವ್ಯಕ್ತಿ ಮಾತ್ರ ದೊಡ್ಡವನಾಗೋದೇ ಅಲ್ಲ, ಅವನ ಸುತ್ತಲೂ ಇರತಕ್ಕಂತಹ ಪರಿಸರ ಬಹಳ ದೊಡ್ಡದಾಗಿ ನಿಲ್ತದೆ ಅನ್ನತಕ್ಕಂಥದ್ದು. ಹೋಲಿಸ್ತಕ್ಕಂತಹ ಭಾವ ನಮಗೆ ಬಂದು ನಿಲ್ಲಬೇಕಾಗ್ತದೆ. ಒಬ್ಬರನ್ನ ಕಂಡು ಒಬ್ಬರನ್ನ ಪ್ರೀತಿಸ್ತಕ್ಕಂತಹ ಭಾವ ಬಂದು ನಿಲ್ಲಬೇಕಾಗ್ತದೆ. ಇವತ್ತು ನಾವು ಆ ಪ್ರೀತಿ, ಆ ವಿಶ್ವಾಸ, ಆ ಭಾವನೆಗಳು ದೂರ ಆಗುವಂತಂದ್ರೆ ಬಹುಶಃ ನಾವು ನಿಜವಾಗ್ಲೂ ಕೂಡ ಬಹಳ ಅಧೋಗತಿಗೆ ಇಳಿತೇವೆ ಅಂತಕ್ಕಂತಹ ಚಿಂತನೆಯಲ್ಲಿ ನಾವೆಲ್ಲ ಇರಬೇಕಾಗ್ತದೆ. ಯಾರೋ ಏನೋ ಹೊರಗಡೆ ಅನೇಕ ರೀತಿಯಾಗಿ ಗುರುಗಳು ಹೇಳಿದ್ರು, ಈ ಸನ್ಮಾನ ಕಾರ್ಯಕ್ರಮವನ್ನ ಅಂದ್ರೆ ಈ ಒಂದು ಊರಿನಲ್ಲಿ ಈ ಶಾಲೆಯನ್ನ ಸ್ಥಾಪಿಸಿಕೊಟ್ಟುಕೊಂಡು ಇಷ್ಟು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದಕ್ಕೆ ಕಾರಣ ಆದ ನಮ್ಮ ಉದ್ರೇಶ ಸರ್ ಅವರನ್ನ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳ ಸಮ್ಮುಖದಲ್ಲಿ ಸನ್ಮಾನ ಮಾಡಿಕೊಂಡು ನಂತರ ನಮ್ಮ ಗೌರವಾನ್ವಿತ ಅತಿಥಿಗಳು ಮಾತಾಡಲಿಕ್ಕಿದ್ದಾರೆ. ಸರ